ಬೀದರ್ ಜಿಲ್ಲೆಯಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಮುಂದುವರೆದಿದೆ. ಮಹಾರಾಜವಾಡಿ ಗ್ರಾಮದಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಆರಂಭ ಆಗಿರುವಂತದ್ದು. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮಹಾರಾಜವಾಡಿ ಗ್ರಾಮದಲ್ಲಿ 1,000ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಈ ಗ್ರಾಮ ಕುಡಿಯೋ ನೀರಿಗಾಗಿ ಇಲ್ಲಿನ ಜನತೆ ಪರದಾಡ್ತಾ ಇದ್ದಾರೆ. ಮಹಾರಾಜವಾಡಿ ಗ್ರಾಮದಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಎದುರಾಗ್ತಾ ಇದೆ. ಔರಾದ್ ತಾಲೂಕಿನ ಮಹಾರಾಜವಾಡಿ ಅನ್ನುವಂಥ ಹೆಸರಿನ ಗ್ರಾಮ 1,000ಕ್ಕೂ ಹೆಚ್ಚು ಜನಸಂಖ್ಯೆ ಇರುವಂತಹ ಗ್ರಾಮ ಇದು. ಒಂದು ಟ್ಯಾಂಕರ್ ಮಾತ್ರ ಕುಡಿಯೋ ನೀರು ಸರಬರಾಜಾಗ್ತಾ ಇದೆ ಈ ಗ್ರಾಮಕ್ಕೆ. ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಅಲಿದಾಡಬೇಕು ಜನತೆ. ಆ ಪರಿಸ್ಥಿತಿ ಉಂಟಾಗ್ತಾ ಇದೆ. ಒಂದು ಟ್ಯಾಂಕರ್ ನೀರು ಸಾಲ್ತಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಎಸ್, ಮಹಾರಾಜವಾಡ ಅನ್ನುವಂತ ಹೆಸರಿಟ್ಕೊಂಡಿರುವಂತಹ ಗ್ರಾಮ. ಆದ್ರೆ ಜನ ಮಾತ್ರ ಪರದಾಡ್ತಾ ಇದ್ದಾರೆ ಒಂದು ಹನಿ ನೀರಿಗಾಗಿ. ಒಂದೇ ಒಂದು ಟ್ಯಾಂಕರ್ 1,000ಕ್ಕೂ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂತಹ ಗ್ರಾಮದಲ್ಲಿ ಒಂದೇ ಒಂದು ಟ್ಯಾಂಕರ್ ನೀರಿನಲ್ಲಿ ಎಷ್ಟು ಅಂತ ಅವರು ಅನುಸರಿಸಿಕೊಂಡು ಹೋಗ್ಬೇಕು. ಇದೊಂದು ಮೂಲಭೂತ ಸೌಕರ್ಯಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ನೀರು ಅನ್ನುವಂಥದ್ದು. ಇಡೀ ನಮ್ಮ ಜೀವನಕ್ಕೆ ಆಧಾರವಾಗಿರುವಂತಹ ಒಂದು ವಸ್ತು ಅಥವಾ ಅಮೃತ ಅಂತ ಏನ್ ನಾವು ಹೋಲಿಸ್ತೀವಿ ನೀರನ್ನ, ಇದಕ್ಕೆ ಈಗ ಪರದಾಡ್ತಾ ಇದ್ದಾರೆ ಇಲ್ಲಿನ ಜನತೆ. ಕಿಲೋಮೀಟರ್ ಗಟ್ಟಲೆ ಅಲ್ದಾಡ್ಬೇಕು, ಏನಾದ್ರೂ ನೀರು ಬೇಕು, ಕುಡಿಯೋ ನೀರು ಬೇಕು ಅಂದ್ರೆ. ಒಂದೇ ಒಂದು ಟ್ಯಾಂಕರ್ ನೀರು ಮಾತ್ರ ಅಲ್ಲಿಗೆ ತರಿಸಲಾಗ್ತಾ ಇದೆ. 1,000ಕ್ಕೂ ಹೆಚ್ಚು ಜನ ಅಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಆ ಒಂದು ಟ್ಯಾಂಕರ್ ನೀರಿಗಾಗಿ ಹಿಡ್ಕೊಂಡು ಬರಬೇಕು ಗಡಿಗೆಗಳನ್ನ, ಅಥವಾ ಎಷ್ಟು ನೀರಿನ ಅವಶ್ಯಕತೆ ಇರುತ್ತೆ ಅದೆಲ್ಲವನ್ನ ಅವರು ಆ ಒಂದು ಟ್ಯಾಂಕರ್ನಲ್ಲೇ ಬರುವಂತಹ ನೀರಿನಲ್ಲೇ ಸರಿಪಡಿಸ್ಕೊಂಡು ಸರಿದೂಗಿಸ್ಕೊಂಡು ಹೋಗ್ಬೇಕು. ಮತ್ತೊಂದು ಸಲ ಆ ಟ್ಯಾಂಕರ್ ಬರೋವರೆಗೂ ಕೂಡ ಅವರು ಅದೇ ನೀರಲ್ಲೇ ಇಡೀ ಜೀವನವನ್ನ ಸಾಗಿಸ್ಬೇಕು. ಸಾಕಾಗ್ತಿಲ್ಲ ಅದು. ಒಂದು ಟ್ಯಾಂಕರ್ ನೀರು ಅಷ್ಟು ಜನಕ್ಕೆ ಎಲ್ಲಿಂದ ಸಾಕಾಗುತ್ತೆ? ಇದಕ್ಕೊಂದು ವ್ಯವಸ್ಥೆ ನಮಗೆ ಬೇಕು. ಸಾಕಾಗ್ತಿಲ್ಲ ನಮಗೆ ಜೀವನ ನಡೆಸೋಕೆ. ಒಂದು ಟ್ಯಾಂಕರ್ ನೀರಿನಲ್ಲಿ ಎಷ್ಟು ಅಂತ ನಾವು ಬಳಸೋಣ ಅಂತ ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ. अब लगा